ಮಿಥುನ ರಾಶಿ ಜಾತಕ ವಿಶ್ಲೇಷಣೆ ಮೇ 22ರಿಂದ ಮೇ 31, 2026ರವರೆಗಿನ ಮಹಾಗ್ರಹಚಾರದ ಅವಲೋಕನ. ಮಿಥುನ ರಾಶಿಯಲ್ಲಿ ಜನಿಸಿದ ಆತ್ಮೀಯ ಬಂಧುಗಳೇ, ಮುಂಬರುವ ಮೇ 22ರಿಂದ ಮೇ 31, 2026ರವರೆಗಿನ ಕಾಲಾವಧಿಯಲ್ಲಿ ನಿಮ್ಮ ಜಾತಕದ ಮೇಲಿರುವ ನವಗ್ರಹಗಳ ಸಂಚಾರ ಮತ್ತು ಕಾಲಚಕ್ರದ ಪ್ರಭಾವವನ್ನು ಅತ್ಯಂತ ಸೂಕ್ಷ್ಮವಾಗಿ ಹಾಗೂ ವಿವರವಾಗಿ ಈ ವಿಶ್ಲೇಷಣೆಯಲ್ಲಿ ನಾವು ಅರ್ಥಮಾಡಿಕೊಳ್ಳಲಿದ್ದೇವೆ. ಪ್ರಸ್ತುತ ಗ್ರಹಗತಿಗಳ ಪ್ರಕಾರ ನಿಮ್ಮ ಇಡೀ ಜೀವನದ ಅತ್ಯಂತ ಪ್ರಮುಖವಾದ ಶಿಸ್ತು, ಕರ್ತವ್ಯ ಮತ್ತು ವೃತ್ತಿ ಜೀವನವನ್ನು ನಿಯಂತ್ರಿಸುವ 10ನೇ ಮನೆಯಲ್ಲಿ ಕರ್ಮಫಲದಾತನಾದ ಶನಿದೇವನು ಬಲವಾಗಿ ಆಸೀನನಾಗಿದ್ದಾನೆ. ಶನಿಯು ನಿಮ್ಮ ಜನ್ಮಜಾತಕದ ಪ್ರಕಾರ 9ನೇ ಮನೆಗೆ ಅಧಿಪತಿಯಾಗಿದ್ದಾನೆ. ಅಂದರೆ ನಿಮ್ಮ ಅದೃಷ್ಟದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವ ಈ ಶ್ರೇಷ್ಠ ಗ್ರಹವು ಈಗ ನಿಮ್ಮ ಉದ್ಯೋಗ ಮತ್ತು ಕರ್ಮದ ಸ್ಥಾನದಲ್ಲಿ ನೆಲೆಸಿದ್ದಾನೆ. ನಿಸ್ಸಂದೇಹವಾಗಿಯೂ ಈ ರೀತಿಯ ಗ್ರಹಗಳ ಜೋಡಣೆಯು ನಿಮ್ಮ ಅದೃಷ್ಟದ ಬಾಗಿಲು ಸದಾಕಾಲ ತೆರೆದಿರುತ್ತದೆ ಮತ್ತು ದೈವಿಕ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಲ್ಲಲಿವೆ ಎಂಬುದಕ್ಕೆ ಸ್ಪಷ್ಟವಾದ ಮುನ್ಸೂಚನೆಯಾಗಿದೆ. ಆದರೆ ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಡಬೇಕು. ಶನಿದೇವನ ನಿಯಮಗಳು ಮತ್ತು ಕಟ್ಟುಪಾಡುಗಳು ಅತ್ಯಂತ ಕಠಿಣ ಹಾಗೂ ನಿಖರವಾಗಿರುತ್ತವೆ. ಶನಿಯು ನಿಮ್ಮಿಂದ ಕೇವಲ ನೈಜತೆ, ಸಂಪೂರ್ಣ ಸತ್ಯದ ಹಾದಿ, ನಿಷ್ಠೆ ಮತ್ತು ಅತ್ಯುನ್ನತ ಶಿಸ್ತನ್ನು ಮಾತ್ರ ನಿರೀಕ್ಷಿಸುತ್ತಿದ್ದಾನೆ. ನಿಮ್ಮ ಕೆಲಸದ ವಾತಾವರಣದಲ್ಲಿ ಅಥವಾ ವ್ಯವಹಾರದ ರಂಗದಲ್ಲಿ ನೀವೇನಾದರೂ ಶಾರ್ಟ್ಕಟ್ಗಳನ್ನು ಬಳಸಲು ಯತ್ನಿಸಿದರೆ, ಕುತಂತ್ರ, ಸುಳ್ಳು ಅಥವಾ ಆಂತರಿಕ ರಾಜಕೀಯಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಶನಿ ಮಹಾತ್ಮನ ತೀವ್ರ ಕೋಪಕ್ಕೆ ನೀವು ಗುರಿಯಾಗಬೇಕಾಗುತ್ತದೆ. ಎಚ್ಚರ! ಈ ನಿಟ್ಟಿನಲ್ಲಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮತ್ತೊಂದು ಅತಿದೊಡ್ಡ ಮಹತ್ವದ ಘಟನೆ ಸಂಭವಿಸಿದೆ. ಅದೇನೆಂದರೆ ಶನಿದೇವನ ನಕ್ಷತ್ರ ಪರಿವರ್ತನೆ. ಶನಿಯು ಇಷ್ಟು ದಿನಗಳ ಕಾಲ ತಾನು ಸಂಚರಿಸುತ್ತಿದ್ದ ಉತ್ತರ ಭಾದ್ರಪದ ನಕ್ಷತ್ರದ ಪಾದವನ್ನು ತೊರೆದು ಈಗ ರೇವತಿ ನಕ್ಷತ್ರದ ಆವರಣದೊಳಗೆ ಅಧಿಕೃತವಾಗಿ ಪ್ರವೇಶ ಮಾಡಿದ್ದಾನೆ. ಈ ರೇವತಿ ನಕ್ಷತ್ರದ ಒಡೆಯ ಬೇರೆ ಯಾರೂ ಅಲ್ಲ, ಸ್ವತಃ ನಿಮ್ಮ ಮಿಥುನ ರಾಶಿಯ ಮತ್ತು ಲಗ್ನದ ಅಧಿಪತಿಯಾಗಿರುವ ಬುಧಗ್ರಹವೇ ಆಗಿದ್ದಾನೆ. ನಿಮ್ಮ ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ನಿಮ್ಮ ಭಾಗ್ಯದ ಒಡೆಯನಾದ ಶನಿಯು ಸಂಚರಿಸುತ್ತಿರುವುದು ನಿಮ್ಮ ಬದುಕಿಗೆ ಸಿಗುತ್ತಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಪರಮ ಶುಭ ಸಂಕೇತವಾಗಿದೆ. ಇದರ ನೇರವಾದ ಅರ್ಥವೇನೆಂದರೆ, ನೀವು ಇಷ್ಟು ದಿನಗಳ ಕಾಲ ಪಟ್ಟ ಪ್ರಾಮಾಣಿಕವಾದ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಅವಿರತ ಶ್ರಮವು ಈಗ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ. ವೃತ್ತಿಪರ ರಂಗದಲ್ಲಿ ನಿಮ್ಮ ಅಸ್ತಿತ್ವವನ್ನು ಇದು ನೇರವಾಗಿ ಗಟ್ಟಿಗೊಳಿಸುತ್ತದೆ ಮತ್ತು ನೀವು ಮಾಡಿದ ಪ್ರತಿಯೊಂದು ಸತ್ಕರ್ಮದ 100ಕ್ಕೆ 100ರಷ್ಟು ಪೂರ್ಣ ಪ್ರತಿಫಲವು ಈಗ ನಿಮಗೆ ಹಂತಹಂತವಾಗಿ ಸಿಗಲಿದೆ ಎಂದು ಗ್ರಹಗತಿಗಳು ಸಾಕ್ಷಿ ನುಡಿಯುತ್ತಿವೆ. ಈ ತಿಂಗಳ ಆರಂಭದ ದಿನಗಳಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಶನಿ ಮತ್ತು ಧೈರ್ಯದ ಸಂಕೇತವಾದ ಮಂಗಳ ಗ್ರಹದ ನಡುವೆ ಯೋಗವಲ್ಲದ ಒಂದು ಸಂಯೋಗವು ನಿರ್ಮಾಣವಾಗಿತ್ತು. ಮಂಗಳನು ನಿಮ್ಮ ಜಾತಕದ ಪ್ರಕಾರ 6ನೇ ಮನೆಗೆ ಅಧಿಪತಿಯಾಗಿದ್ದಾನೆ ಮತ್ತು ಶನಿಯು 8ನೇ ಮನೆಗೆ ಒಡೆಯನಾಗಿದ್ದಾನೆ. ಹೌದು, ಈ ಎರಡು ತೀವ್ರ ಶಕ್ತಿಶಾಲಿ ಗ್ರಹಗಳ ನಡುವೆ ಸ್ವಾಭಾವಿಕವಾಗಿಯೇ ಒಂದು ತರಹದ ಭಿನ್ನಾಭಿಪ್ರಾಯ ಅಥವಾ ಅಸಮತೋಲನವಿರುತ್ತದೆ. ಇವೆರಡೂ ಒಂದೇ ಮನೆಯಲ್ಲಿ ಒಂದಾಗಿದ್ದ ಕಾರಣ ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ತೀವ್ರವಾದ ಮಾನಸಿಕ ಒತ್ತಡ ಮತ್ತು ಕಿರಿಕಿರಿಯ ವಾತಾವರಣ ಸೃಷ್ಟಿಯಾಗಿತ್ತು. ಈ ದುರ್ಬಲ ಪರಿಸ್ಥಿತಿಯು ನಿಮ್ಮ ಹೆಗಲಿನ ಮೇಲೆ ನಿಭಾಯಿಸಲಾಗದಷ್ಟು ಭಾರವಾದ ಕೆಲಸದ ಹೊರೆಯನ್ನು ತಂದುಹಾಕಿತ್ತು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಸಂಘರ್ಷಗಳು ಸೃಷ್ಟಿಯಾಗುವಂತೆ ಮಾಡಿತ್ತು ಮತ್ತು ನಿಮ್ಮ ಮನಸ್ಸನ್ನು ಸದಾಕಾಲ ಏನೋ ಒಂದು ಆತಂಕದಲ್ಲಿ ಮುಳುಗಿರುವಂತೆ ಮಾಡಿತ್ತು. ನಾನಿಲ್ಲಿ ನಿಮಗೊಂದು ಸಂಕ್ಷಿಪ್ತವಾದ, ಸಮಾಧಾನಕರವಾದ ಹೊಸ ಅಪ್ಡೇಟ್ ನೀಡಲು ಬಯಸುತ್ತೇನೆ. ಇಷ್ಟು ದಿನಗಳ ಕಾಲ ನೀವು ಕೇವಲ ನಿಮ್ಮ ಸ್ವಂತ ಆಲೋಚನೆಗಳೊಂದಿಗೆ ಒಳಗೊಳಗೆ ನಿರಂತರವಾಗಿ ಯುದ್ಧ ಮಾಡುತ್ತಿದ್ದರಿ. ಅಷ್ಟೇ ಅಲ್ಲದೆ, ನಾನು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ನನ್ನ ಪರಿಶ್ರಮದ ಕ್ರೆಡಿಟ್ ಅಥವಾ ಒಳ್ಳೆಯ ಹೆಸರನ್ನು ಬೇರೆ ಯಾರೋ ತಾವಾಗಿಯೇ ಕಿತ್ತುಕೊಳ್ಳುತ್ತಿದ್ದಾರೆ ಎಂಬ ತೀವ್ರ ನಿರಾಸೆ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಮೇ 21ರಂದು ಒಂದು ಅದ್ಭುತ ಪವಾಡ ನಡೆದಿದೆ. ಮಂಗಳ ಗ್ರಹವು ತನ್ನ 10ನೇ ಮನೆಯ ವಾಸವನ್ನು ಮುಗಿಸಿ ನಿಮ್ಮ ಆದಾಯ ಮತ್ತು ಲಾಭದ ಬಾಗಿಲಿಗೆ ಅದ್ಧೂರಿಯಾಗಿ ಪ್ರವೇಶ ಮಾಡಿದೆ. ಹೌದು ಮಗ, ಮಂಗಳನು ತನ್ನ ಸ್ವಂತ ಸ್ವಕ್ಷೇತ್ರವಾದ ಮೇಷರಾಶಿಗೆ ಪ್ರವೇಶ ಮಾಡಿರುವುದು ನಿಮ್ಮ ವೃತ್ತಿಜೀವನದಲ್ಲಿದ್ದ ಎಲ್ಲಾ ರೀತಿಯ ಅಭದ್ರತೆಯ ಭಾವನೆಗಳನ್ನು ಮತ್ತು ಮಾನಸಿಕ ಕಿರಿಕಿರಿಗಳನ್ನು ಬೇರು ಸಮೇತ ಕಿಟ್ಟೆಸೆದಿದೆ. ಈಗ ನಿಮ್ಮ 10ನೇ ಮನೆಯಲ್ಲಿ ಶನಿದೇವನು ಯಾವುದೇ ಅಡೆತಡೆಯಿಲ್ಲದೆ ಸ್ವತಂತ್ರವಾಗಿ ಅಧಿಕಾರ ನಡೆಸುತ್ತಿರುವುದರಿಂದ ನಿಮ್ಮ ವ್ಯಾಪಾರ ಮತ್ತು ನೌಕರಿಗೆ ಒಂದು ಶಾಶ್ವತವಾದ ಸ್ಥಿರತೆ ಮತ್ತು ಭದ್ರತೆ ಸಿಗಲಿದೆ. ಅದೇ ಸಮಯದಲ್ಲಿ 11ನೇ ಮನೆಯಲ್ಲಿ ಬಲವಾಗಿ ಕುಳಿತಿರುವ ಮಂಗಳನು ನಿಮ್ಮ ಧನಾಗಮನದ ಮೂಲಗಳಿಗೆ ಹೊಸ ಚೈತನ್ಯ ನೀಡಿ ಆದಾಯದಲ್ಲಿ ನಿರಂತರತೆ ಮತ್ತು ಗಣನೀಯವಾದ ಬೃಹತ್ ಬೆಳವಣಿಗೆಯನ್ನು ತರಲಿದ್ದಾನೆ.
ನಿಸ್ಸಂದೇಹವಾಗಿಯೂ ಮೇ 22ರ ನಂತರದ ಇಡೀ ಅವಧಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೆ ಮತ್ತು ವ್ಯವಹಾರದ ವಿಸ್ತರಣೆಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಅದ್ಭುತ ಫಲಿತಾಂಶಗಳನ್ನು ನೀಡುವ ಸುಸಮಯವಾಗಿದೆ. ಇದಕ್ಕೆ ಜಾತಕದಲ್ಲಿರುವ ಅತಿ ಮುಖ್ಯವಾದ ಕಾರಣವೇನೆಂದರೆ ನಿಮ್ಮ ಮೊದಲ ಮನೆಯಾದ ಲಗ್ನಸ್ಥಾನ ಮತ್ತು 12ನೇ ಮನೆಯಾದ ವ್ಯಯಸ್ಥಾನದ ಅಧಿಪತಿಗಳ ನಡುವೆ ಸಂಭವಿಸಿರುವ ಅತ್ಯಂತ ಅಪರೂಪದ ಮಹಾಪರಿವರ್ತನ ರಾಜಯೋಗ. ಮೇ 14ರಂದು ನಿಮ್ಮ ಖರ್ಚು ವೆಚ್ಚಗಳ ಅಧಿಪತಿಯಾದ ಶುಕ್ರನು ತನ್ನ ಸ್ಥಾನವನ್ನು ಬದಲಾಯಿಸಿತು. ಅದು 12ನೇ ಮನೆಯಿಂದ ಹೊರಟು ನಿಮ್ಮ ಮೊದಲನೇ ಮನೆಯಾದ ಲಗ್ನಸ್ಥಾನಕ್ಕೆ ಸ್ಥಳಾಂತರಿಸಿತು. ಅದರ ಬೆನ್ನಲ್ಲೇ ಮೇ 15ರಂದು ನಿಮ್ಮ ಲಗ್ನದ ಅಧಿಪತಿಯಾದ ಬುಧಗ್ರಹವು 11ನೇ ಮನೆಯಿಂದ ಹೊರಟು 12ನೇ ಮನೆಗೆ ಪಲ್ಲಟಗೊಂಡಿತು. ಲಗ್ನಾಧಿಪತಿ ಮತ್ತು ವ್ಯಯಾಧಿಪತಿಯ ನಡುವೆ ನಡೆದಿರುವ ಈ ಪರಸ್ಪರ ಸ್ಥಾನ ಪಲ್ಲಟದ ಯೋಗವು ನಿಮ್ಮ ಇಡೀ ಬಿಸಿನೆಸ್ ವ್ಯವಹಾರಗಳಲ್ಲಿ ಬಹಳ ಸಕಾರಾತ್ಮಕ ಮತ್ತು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲು ಸಿದ್ಧವಾಗಿದೆ. ವಿಶೇಷವಾಗಿ ಯಾರೆಲ್ಲ ವಿದೇಶಿ ವ್ಯಾಪಾರಗಳು, ಆಮದು ಮತ್ತು ರಫ್ತು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್, ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್, ಮಾಹಿತಿ ತಂತ್ರಜ್ಞಾನ, ಐಟಿ ವಲಯ, ಸಮೂಹ ಮಾಧ್ಯಮಗಳು, ಪತ್ರಿಕೋದ್ಯಮ, ಬ್ಯಾಂಕಿಂಗ್ ರಂಗ, ಸಲಹೆ ಕೇಂದ್ರಗಳು, ಕನ್ಸಲ್ಟಿಂಗ್ ಮತ್ತು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಇದು ಭಾರೀ ಪ್ರಮಾಣದ ಲಾಭಾಂಶ ತರುವ ಸುವರ್ಣಕಾಲವಾಗಿದೆ. ದೊಡ್ಡ ಮಟ್ಟದ ಬಿ2ಬಿ ವ್ಯವಹಾರಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಸರ್ಕಾರದ ಪ್ರಮುಖ ಟೆಂಡರ್ಗಳು ನಿಮ್ಮ ಕೈ ಸೇರುವ ಎಲ್ಲಾ ಸಾಧ್ಯತೆಗಳು ಸ್ಪಷ್ಟವಾಗಿವೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಅಸಹಕಾರದಿಂದಾಗಿ ಅಥವಾ ಬೇರೆಯವರ ನಿರ್ಲಕ್ಷ್ಯದಿಂದಾಗಿ ಅರ್ಧದಲ್ಲೇ ನಿಂತು ಹೋದ ನಿಮ್ಮ ಹಳೆಯ ಪ್ರಾಜೆಕ್ಟ್ಗಳು ಮತ್ತು ಬಿಸ್ನೆಸ್ಗಳು ಈಗ ಯಾವುದೇ ವಿಘ್ನವಿಲ್ಲದೆ ಸರಾಗವಾಗಿ ಪುನರಾರಂಭಗೊಂಡು ಬಂಪರ್ ಲಾಭವನ್ನು ತಂದುಕೊಡಲಿವೆ. ಅಷ್ಟೇ ಅಲ್ಲದೆ 11ನೇ ಮನೆಯಲ್ಲಿ ಮಂಗಳನ ಬಲವಾದ ಸ್ಥಾನದ ಪ್ರಭಾವದಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳು, ಡೀಸೆಲ್ ಮತ್ತು ತೈಲ ವ್ಯವಹಾರ, ಇಡಿಬು ಮತ್ತು ಉಕ್ಕು, ಹಾರ್ಡ್ವೇರ್ ಮಳಿಗಳು, ಹಾವಿ ಮಷಿನರಿಗಳು, ಮರಗೆಲಸದ ಉದ್ಯಮ, ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಆಧಾರಿತ ವ್ಯವಹಾರಗಳನ್ನು ಮಾಡುವವರಿಗೆ ಈ ಸಮಯವು ಇದ್ದಕ್ಕಿದ್ದಂತೆ ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯಲಿದೆ. ನಿಮ್ಮ ವ್ಯಾಪಾರದ ಇತಿಹಾಸದಲ್ಲಿಯೇ ಇದ್ದ ಹಿಂದಿನ ಎಲ್ಲಾ ಹಳೆಯ ಲಾಭದ ದಾಖಲೆಗಳನ್ನು ಮುರಿದು ಹೊಸ ಮೈಲಿಗಲ್ಲು ಸ್ಥಾಪಿಸಲು ನೀವು ಪೂರ್ಣವಾಗಿ ಸಿದ್ಧರಾಗಿದ್ದೀರಿ. ನಿಮ್ಮ ಆದಾಯವು ನಿಮ್ಮ ಪೂರ್ಣ ಸಾಮರ್ಥ್ಯಕ್ಕೆ ತಕ್ಕಂತೆ ಹರಿದು ಬರಲಿದೆ. ಆದರೆ ಇಷ್ಟೆಲ್ಲಾ ಧನಾಗಮನವಿದ್ದರೂ ಸಹ ನಿಮ್ಮ ಕೈಯಲ್ಲಿರುವ ಲಿಕ್ವಿಡ್ ಕ್ಯಾಶ್ ಅಂದರೆ ದ್ರವ ನಗದು ಉಳಿತಾಯದ ವಿಷಯದಲ್ಲಿ ಕೆಲವು ಏರಿಳಿತಗಳು ಮತ್ತು ಗೊಂದಲಗಳು ಮುಂದುವರಿಯುತ್ತಲೇ ಇರುತ್ತವೆ. ಯಾಕೆಂದರೆ ಮಿಥುನ ರಾಶಿಯವರೇ, ನಿಮ್ಮ ಸಂಪತ್ತಿನ ಮನೆಯನ್ನು ನವಗ್ರಹಗಳಲ್ಲಿ ಚಂದ್ರನು ಆಳುತ್ತಾನೆ. ಚಂದ್ರನ ಸ್ವಭಾವವೇ ಸದಾ ಏರಿಳಿತ ಮತ್ತು ಕ್ಷೀಣಿಸುವ ಹೆಚ್ಚಾಗುವ ಗುಣದಿಂದ ಕೂಡಿರುವುದರಿಂದ ನಿಮ್ಮ ನಗದು ಹಣದ ಸ್ಥಿತಿಯೂ ಹಾಗೆಯೇ ಇರಲಿದೆ. ಇದರ ಜೊತೆಗೆ ಸಂಪತ್ತು ಮತ್ತು ಐಶ್ವರ್ಯಕ್ಕೆ ಕಾರಕನಾದ ಗುರುಗ್ರಹವು ನಿಮ್ಮ ಲಗ್ನಸ್ಥಾನದಲ್ಲೇ ಬಂದು ಕುಳಿತಿದ್ದಾನೆ. ಆದರೆ 9ನೆಯ ಮನೆಯಲ್ಲಿ ಬೀಡುಬಿಟ್ಟಿರುವ ಮಾಯಾವಿ ರಾಹುವು ತನ್ನ ನೇರ ದೃಷ್ಟಿಯನ್ನು ಈ ಗುರುವಿನ ಮೇಲೆ ಬೀರುತ್ತಿರುವುದರಿಂದ ಗುರುವು ಕೇಂದ್ರಾಧಿಪತಿ ದೋಷದಿಂದ ತೀವ್ರವಾಗಿ ಬಳಲುತ್ತಿದ್ದಾನೆ. ರಾಹುವಿನ ಈ ನಕಾರಾತ್ಮಕ ಪ್ರಭಾವದಿಂದಾಗಿ ನೀವು ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಹಣವನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು ಅಥವಾ ಎಲ್ಲಿ ಸಂಗ್ರಹಿಸಿಡಬೇಕು ಎಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದೆ ಗೊಂದಲಕ್ಕೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕುಟುಂಬದ ಅನಿವಾರ್ಯ ಅಗತ್ಯತೆಗಳು, ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣದ ಶುಲ್ಕಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಾಗಿ ನಿಮ್ಮ ಆದಾಯದ ಗಮನಾರ್ಹ ಪ್ರಮಾಣದ ಹಣವು ಖರ್ಚಾಗಿ ಹೋಗುತ್ತದೆ. ಇನ್ನು 12ನೇ ಮನೆಯಲ್ಲಿ ಬುಧ ಮತ್ತು ಜಗಚ್ಚಕ್ಷು ಸೂರ್ಯನ ಸಂಯೋಗ ಉಂಟಾಗಿರುವುದು ನಿಮ್ಮ ಖರ್ಚುಗಳ ವೇಗವನ್ನು ಹೆಚ್ಚಿಸುವ ಮತ್ತೊಂದು ಪ್ರಮುಖ ಕಾರಣವಾಗಿದೆ. ಆದರೆ ಇಲ್ಲಿ ನಿಮಗೊಂದು ಸಮಾಧಾನಕರ ವಿಷಯವೇನೆಂದರೆ ಈ ಎಲ್ಲಾ ಖರ್ಚುಗಳು ಯಾವುದೇ ನಕಾರಾತ್ಮಕ ಅಥವಾ ದುರಂತದ ಹಾದಿಯಲ್ಲಿ ವ್ಯಯವಾಗುವುದಿಲ್ಲ. ಬದಲಾಗಿ ನೀವು ನಿಮ್ಮ ಕಷ್ಟದ ಹಣವನ್ನು ಒಂದು ಹೊಸ ಸುಂದರ ವಾಹನವನ್ನು ಖರೀದಿಸಲು, ನಿಮ್ಮ ಮನೆಗೆ ಆಧುನಿಕ ಸೌಕರ್ಯದ ಗೃಹೋಪಯೋಗ ವಸ್ತುಗಳನ್ನು ಸೇರಿಸಲು, ನಿಮ್ಮ ಮನೆಯಲ್ಲಿರುವ ವಯಸ್ಸಾದ ಹಿರಿಯರ ಆರೋಗ್ಯದ ಸುಧಾರಣೆಯ ಚಿಕಿತ್ಸೆಗಾಗಿ ಅಥವಾ ಇಡೀ ಕುಟುಂಬದೊಂದಿಗೆ ನೆಮ್ಮದಿಯ ಪ್ರವಾಸ ಕೈಗೊಳ್ಳಲು ಸಂತೋಷದಿಂದ ಹೂಡಿಕೆ ಮಾಡುತ್ತೀರಿ. ಆದರೂ ಸೌಂದರ್ಯದ ಕಾರಕನಾದ ಶುಕ್ರನು ಲಗ್ನದಲ್ಲೇ ಕುಳಿತಿರುವುದರಿಂದ ನಿಮ್ಮ ವೈಯಕ್ತಿಕ ಅಲಂಕಾರ, ದುಬಾರಿ ಬಟ್ಟೆಗಳು, ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳುವ ವಸ್ತುಗಳು ಮತ್ತು ಭೌತಿಕ ಸುಖಭೋಗಗಳಿಗಾಗಿಯೂ ಸಹ ಹಣವು ನೀರಿನಂತೆ ಖರ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ದ್ರವ ಹಣವನ್ನು ನಿಮ್ಮ ಕೈಯಲ್ಲಿ ಉಳಿಸಿಕೊಳ್ಳುವುದು ದೊಡ್ಡ ಸವಾಲಾಗಬಹುದು.
ಈ ಸಮಯದಲ್ಲಿ ನಗದು ಹಣವನ್ನು ಕೈಯಲ್ಲಿ ಇಡುವುದರ ಬದಲು ಸ್ಥಿರ ಆಸ್ತಿಗಳು ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡುವುದು ನಿಮ್ಮ ಪಾಲಿಗೆ ಅತ್ಯಂತ ಸುರಕ್ಷಿತ ಮತ್ತು ಉತ್ತಮ ಆಯ್ಕೆಯಾಗಿರಬೇಕು. ಈ ಸಂಪೂರ್ಣ ಅವಧಿಯನ್ನು ದಿನಾಂಕಗಳ ಕ್ರಮದಲ್ಲಿ ಅರಿತುಕೊಳ್ಳುವುದು ನಿಮ್ಮ ದೈನಂದಿನ ಜೀವನಕ್ಕೆ ಬಹಳ ಮುಖ್ಯವಾದ ದಿಕ್ಸೂಚಿಯಾಗಬಲ್ಲದು. ವಿಶೇಷವಾಗಿ ಮೇ 21 ಮತ್ತು 22ರ ದಿನಗಳು ನಿಮ್ಮ ಬುದ್ಧಿಶಕ್ತಿ, ವಿವೇಚನೆ ಮತ್ತು ತಾರ್ಕಿಕ ಸಾಮರ್ಥ್ಯಗಳಿಗೆ ಒಂದು ರೀತಿಯ ಮಿತಿ ಅಥವಾ ಅಡೆತಡೆ ಉಂಟುಮಾಡುವ ಕಠಿಣ ಸಮಯವಾಗಿರುತ್ತದೆ. ಈ 2 ದಿನಗಳ ಗ್ರಹಗಳ ಸ್ಥಾನದ ಪ್ರಭಾವದಿಂದಾಗಿ ನೀವು ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವ ಅಥವಾ ಆರ್ಥಿಕ ವ್ಯವಹಾರಗಳಲ್ಲಿ ಯಾರಿಂದಲಾದರೂ ಜಾಣತನದಿಂದ ಮೋಸ ಹೋಗುವ ಸಾಧ್ಯತೆಗಳು ದಟ್ಟವಾಗಿವೆ. ಮೇ 21ರಂದು ಗುರುಗ್ರಹವು ಪುಷ್ಯ ನಕ್ಷತ್ರದಲ್ಲಿದ್ದನು ಮತ್ತು ಶನಿ ಹಾಗೂ ಚಂದ್ರನ ಸಂಯೋಗದಿಂದಾಗಿ ಕರ್ಕಾಟಕ ರಾಶಿಯಲ್ಲಿ ಅತ್ಯಂತ ಕಟುವಾದ ವಿಷಯೋಗವು ನಿರ್ಮಾಣವಾಗಿತ್ತು. ಈ ನಕಾರಾತ್ಮಕ ಶಕ್ತಿಯ ತೀವ್ರ ಪ್ರಭಾವವು ಮೇ 22ರ ಸಂಜೆ 5:30ರವರೆಗೂ ನಿಮ್ಮ ರಾಶಿಯ ಮೇಲೆಯೂ ಮುಂದುವರಿಯುತ್ತದೆ. ಆದ್ದರಿಂದ ಈ ನಿರ್ಣಾಯಕ ಸಮಯದಲ್ಲಿ ನೀವು ಪರಿಚಯಿಷ್ಠರಿಗಾಗಲಿ ಅಥವಾ ಅಪರಿಚಿತರಿಗಾಗಲಿ ಯಾವುದೇ ಕಾರಣಕ್ಕೂ ಹಣವನ್ನು ಸಾಲದ ರೂಪದಲ್ಲಿ ನೀಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಎದುರಿನ ವ್ಯಕ್ತಿಯು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮನ್ನು ಎಷ್ಟೇ ಒತ್ತಾಯಿಸಿದರೂ, ಆನ್ಲೈನ್ ಬ್ಯಾಂಕಿಂಗ್ ವರ್ಗಾವಣೆ, UPI ಅಥವಾ ಯಾವುದೇ ಇತರ ಡಿಜಿಟಲ್ ಮಾಧ್ಯಮದ ಮೂಲಕ ಈ ಸಮಯದಲ್ಲಿ ನೀವು ನೀಡಿದ ಹಣವು ಭವಿಷ್ಯದಲ್ಲಿ ಮರಳಿ ನಿಮ್ಮ ಕೈ ಸೇರುವುದು ತುಂಬಾ ಕಷ್ಟಕರವಾಗುತ್ತದೆ. ಅಷ್ಟೇ ಅಲ್ಲದೆ, ನಿಮ್ಮ ಎಲ್ಲಾ ಪ್ರಮುಖ ಕಾನೂನು ಡಾಕ್ಯುಮೆಂಟ್ಗಳು ಮತ್ತು ಆಸ್ತಿಪತ್ರಗಳ ಮೇಲೆ ಸಹಿ ಹಾಕುವ ಮುನ್ನ ಪ್ರತಿಯೊಂದು ಲೈನನ್ನು ಎಚ್ಚರಿಕೆಯಿಂದ ನೋಡಿ ತಿಳಿದು, ಯಾವುದೇ ಹೊಸ ಬಿಸ್ನೆಸ್ ಒಪ್ಪಂದಗಳಿಗೆ ಸಹಿ ಹಾಕಲು ಆತುರಪಡಬೇಡಿ. ವಿಶೇಷವಾಗಿ ವಿರುದ್ಧ ಲಿಂಗದ ವ್ಯಕ್ತಿಗಳೊಂದಿಗೆ, ಸ್ತ್ರೀ ಅಥವಾ ಪುರುಷ, ಹಣಕಾಸಿನ ದೊಡ್ಡ ವಹಿವಾಟುಗಳನ್ನು ನಡೆಸುವಾಗ ಅತ್ಯಂತ ತೀವ್ರವಾದ ನಿಗಾವಹಿಸಿ. ಅನಗತ್ಯ ಕೌಟುಂಬಿಕ ವಾದಗಳು ಅಥವಾ ಅರ್ಥಹೀನ ಸಾರ್ವಕಾಲಿಕ ವಿವಾದಗಳಲ್ಲಿ ಭಾಗಿಯಾಗುವುದನ್ನು ಕಟ್ಟುನಿಟ್ಟಿನಂತೆ ತಪ್ಪಿಸಿ. ಮೇ 22ರ ಸಂಜೆ 5:30ರ ಸಮಯ ಮುಗಿದುತ್ತಿದ್ದಂತೆ ಆಕಾಶದಲ್ಲಿ ಗ್ರಹಗಳ ಸ್ಥಾನಗಳು ಇದ್ದಕ್ಕಿದ್ದಂತೆ ನಿಮ್ಮ ಅದೃಷ್ಟದ ಪರವಾಗಿ ಸಕಾರಾತ್ಮಕವಾಗಿ ಬದಲಾಗುತ್ತವೆ. ಅಂದಿನಿಂದ ಮೇ 23ರವರೆಗಿನ ಇಡೀ ಅವಧಿ ನಿಮ್ಮ ಬದುಕಿನ ಓಟಕ್ಕೆ ಒಂದು ಸಣ್ಣ ವಿರಾಮ ನೀಡಲು, ನಿಮ್ಮ ಭೂತಕಾಲದ ತಪ್ಪುಗಳನ್ನು ಶಾಂತವಾಗಿ ಕುಳಿತು ವಿಶ್ಲೇಷಿಸಲು, ನಿಮ್ಮ ವ್ಯಕ್ತಿತ್ವದಲ್ಲಿರುವ ದೌರ್ಬಲ್ಯಗಳನ್ನು ಆಳವಾಗಿ ಪರೀಕ್ಷಿಸಿಕೊಳ್ಳಲು ಮತ್ತು ಭವಿಷ್ಯದ ಬದುಕಿಗಾಗಿ ಹೊಸ ವೈಯಕ್ತಿಕ ನಿಯಮಗಳು ಮತ್ತು ಗಡಿಗಳನ್ನು ಗಟ್ಟಿಯಾಗಿ ಸ್ಥಾಪಿಸಲು ಒಂದು ಅದ್ಭುತ ಅವಕಾಶವನ್ನು ನೀಡುತ್ತವೆ. ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತಷ್ಟು ಬಲಪಡಿಸಿಕೊಳ್ಳಲು ಮತ್ತು ನಿಮ್ಮ ಸುತ್ತಲೂ ಇದ್ದುಕೊಂಡು ನಿಮ್ಮ ಹಿತೈಷಿಗಳಂತೆ ನಟಿಸುವ, ಸಿಹಿಯಾಗಿ ಮಾತನಾಡುವ ನಕಲಿ ಸ್ನೇಹಿತರನ್ನು ನಿಖರವಾಗಿ ಗುರುತಿಸಿ ದೂರವಿಡಲು ಸೂಕ್ತವಾದ ಸಮಯವಾಗಿದೆ. ಈ ರೀತಿಯ ಕಠಿಣ ಆತ್ಮಾವಲೋಕನದ ನಂತರ ಬರುವ ಮೇ 24 ಮತ್ತು 25ರ ದಿನಗಳು ನಿಮಗೆ ಈ ಇಡೀ ತಿಂಗಳಲ್ಲೇ 2ನೇ ಅತ್ಯುನ್ನತ ಆರ್ಥಿಕ ಲಾಭದ ಶಿಖರವನ್ನು ತಂದುಕೊಡಲಿವೆ. ಹೌದು ಮಗ, 11ನೇ ಮನೆಯಲ್ಲಿರುವ ಸಂಪೂರ್ಣ ಸಕಾರಾತ್ಮಕ ಮತ್ತು ಶುಭ ಶಕ್ತಿಯು ಈ 2 ದಿನಗಳಲ್ಲಿ ಅತ್ಯಂತ ತೀವ್ರವಾಗಿ ಸಕ್ರಿಯವಾಗುತ್ತದೆ. ಈ ನಿರ್ದಿಷ್ಟ ದಿನಾಂಕಗಳಲ್ಲಿ ಇದ್ದಕ್ಕಿದ್ದಂತೆ ನಿರೀಕ್ಷಿಸದ ದೊಡ್ಡ ಮೊತ್ತದ ಹಣವು ನಿಮ್ಮ ಕೈ ಸೇರುವ ಬಲವಾದ ಸಾಧ್ಯತೆಯಿದೆ. ಈ ಧನಾಗಮನವು ನೀವು ಹಿಂದೆ ಮಾಡಿದ ಯಾವುದೋ ಹಳೆಯ ಹೂಡಿಕೆಯಿಂದ ಬಂದ ಭಾರೀ ಲಾಭವಾಗಿರಬಹುದು, ದೀರ್ಘಕಾಲದಿಂದ ಎಲ್ಲೋ ಸಿಲುಕ್ಕಿಕೊಂಡಿದ್ದ ಹಳೆಯ ಬಾಕಿ ಹಣದ ಮರುಪಾವತಿಯಾಗಿರಬಹುದು, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಿಕ್ಕ ಹೊಸ ದೊಡ್ಡ ಪ್ರಾಜೆಕ್ಟ್ ಆಗಿರಬಹುದು. ಈ ದಿನಗಳಲ್ಲಿ ನಿಮ್ಮ ಸ್ವಂತ ಕುಟುಂಬದಲ್ಲಿ ಮತ್ತು ನೀವು ವಾಸಿಸುವ ಸಮಾಜದಲ್ಲಿ ನಿಮಗೆ ವಿಶೇಷವಾದ ಗೌರವ ಮತ್ತು ಮನ್ನಣೆ ದೊರೆಯಲಿದೆ. ಜನರು ನಿಮ್ಮ ದೂರದರ್ಶನದ ಆಲೋಚನೆಗಳನ್ನು ಅತ್ಯಂತ ಗಮನವಿಟ್ಟು ಮತ್ತು ಗೌರವದಿಂದ ಆಲಿಸುತ್ತಾರೆ. ಅದರ ಬೆನ್ನಲ್ಲೇ ಬರುವ ಮೇ 26 ಮತ್ತು 27ರ ದಿನಗಳು ನಿಮ್ಮ ಸಾಮಾಜಿಕ ವಲಯ ಮತ್ತು ಕೌಟುಂಬಿಕ ಒಕ್ಕೂಟವನ್ನು ಮತ್ತಷ್ಟು ವಿಸ್ತರಿಸುವ ಸುದಿನಗಳಾಗಿವೆ. ಮೇ 27ರ ಸಂಜೆ 7 ಗಂಟೆಯ ಹೊತ್ತಿಗೆ ನೀವು ನಿಮ್ಮ ಸಮಾಜದಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಸ್ಪಷ್ಟವಾದ ಮತ್ತು ಬಲಿಷ್ಠವಾದ ನಾಯಕತ್ವದ ಪಾತ್ರದಲ್ಲಿ ಮುಂಚೂಣಿಗೆ ಬರಲಿದ್ದೀರಿ. ಉದಾಹರಣೆಗೆ, ಯಾವುದಾದರೂ ಪ್ರತಿಷ್ಠಿತ ಸಂಸ್ಥೆಯ ಗೌರವಾನ್ವಿತ ಸೆಕ್ರೆಟರಿ ಅಥವಾ ಕೌನ್ಸಿಲ್ನ ಖಜಾಂಚಿ ಸ್ಥಾನವನ್ನು ವಹಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರಬಹುದು. ಜನರು ತಮ್ಮ ವೈಯಕ್ತಿಕ ಕಾರ್ಯಗಳು ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ನಿಮ್ಮ ಬಳಿಗೆ ಸಲಹೆ ಕೇಳಿಕೊಂಡು ಬರುತ್ತಾರೆ ಮತ್ತು ನೀವು ಅವರನ್ನು ಅತ್ಯಂತ ದಕ್ಷತೆಯಿಂದ, ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಿ ಕಳುಹಿಸುತ್ತೀರಿ.
ನಿಮ್ಮ ನೆರೆಹೊರೆಯರೊಂದಿಗೆ, ನಿಮ್ಮ ಒಡಹುಟ್ಟಿದವರೊಂದಿಗೆ, ಅಣ್ಣ, ತಮ್ಮ, ಅಕ್ಕ ತಂಗಿಯರೊಂದಿಗೆ ಮತ್ತು ನಿಮ್ಮ ಹಳೆಯ ಶಾಲೆ ಸ್ನೇಹಿತರೊಂದಿಗಿನ ಬಾಂಧವ್ಯವನ್ನು ಸುಧಾರಿಸಿಕೊಳ್ಳಲು ಮತ್ತು ಸಂಬಂಧಗಳನ್ನು ಮರುಬೆಳೆಸಿಕೊಳ್ಳಲು ಇದು ಅತ್ಯಂತ ಅನುಕೂಲವಾದ ಸಮಯವಾಗಿದೆ. ಮೇ 27ರ ಸಂಜೆ 7 ಗಂಟೆಯಿಂದ ಮೇ 28ರವರೆಗಿನ ಇಡೀ ಕಾಲಾವಧಿಯು ನಿಮ್ಮ ವೈಯಕ್ತಿಕ ಕುಟುಂಬ ಜೀವನ ಮತ್ತು ನಿಮ್ಮ ಮನೆಗೆ ಆಳವಾದ ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ತರಲಿದೆ. ಮನೆಯ 4 ಗೋಡೆಗಳ ಒಳಗಡೆ ಒಟ್ಟಾರೆ ವಾತಾವರಣವು ಅತ್ಯಂತ ಸಂತೋಷದಾಯಕ ಮತ್ತು ಸಕಾರಾತ್ಮಕತೆಯಿಂದ ಕೂಡಿರುತ್ತದೆ. ನಿಮ್ಮ ಮನೆಗೆ ಅನಿರೀಕ್ಷಿತವಾಗಿ ಒಬ್ಬ ಪ್ರೀತಿಯ ಅತಿಥಿಯ ಆಗಮನವಾಗುವುದರಿಂದ ಇಡೀ ಕುಟುಂಬದಲ್ಲಿ ಸಡಗರದ ವಾತಾವರಣ ಸೃಷ್ಟಿಯಾಗುತ್ತದೆ ಮತ್ತು ನೀವು ಉತ್ತಮ ಸಾತ್ವಿಕ ಭೋಜನ ಮತ್ತು ನಿಮ್ಮ ಪ್ರೀತಿಪಾತ್ರರ ಮಧುರ ಸಹವಾಸವನ್ನು ಸಂಪೂರ್ಣವಾಗಿ ಆನಂದಿಸುತ್ತೀರಿ. ತದನಂತರ ಮೇ 29ರ ದಿನವು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನಿಮಗಾಗಿ ಮತ್ತೊಂದು ಮಹತ್ವದ ಮತ್ತು ದೊಡ್ಡ ಸಕಾರಾತ್ಮಕ ತಿರುವನ್ನು ಹೊತ್ತು ತರಲಿದೆ. ಈ ವಿಶೇಷ ದಿನದಂದು ನಿಮ್ಮ ರಾಶಿಯ ಒಡೆಯನಾದ ಬುಧ ಗ್ರಹವು 12ನೇ ಮನೆಯ ನಕಾರಾತ್ಮಕ ವಾಸವನ್ನು ಸಂಪೂರ್ಣವಾಗಿ ಬಿಟ್ಟು ನಿಮ್ಮ ಸ್ವಂತ ಲಗ್ನಸ್ಥಾನಕ್ಕೆ, ಅಂದರೆ ಮೊದಲ ಮನೆಗೆ ಭವ್ಯವಾಗಿ ಮರಳಲಿದ್ದಾನೆ. ಬುಧನು ನಿಮ್ಮ ಸ್ವಂತ ಲಗ್ನಕ್ಕೆ ಮರಳುವುದು ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳು, ಬುದ್ಧಿವಂತಿಕೆ, ಮಲ್ಟಿಟಾಸ್ಕಿಂಗ್ ಅಂದರೆ ಬಹುಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡುವ ಕೌಶಲ್ಯಗಳು ಮತ್ತು ನಿಮ್ಮ ಮಾತಿನ ಚಾತುರ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಮೇ 29 ಮತ್ತು 30ರ ದಿನಗಳು ವಿದ್ಯಾರ್ಥಿಗಳಿಗೆ ಮತ್ತು ನಿಜವಾದ ಪ್ರೀತಿಯಲ್ಲಿರುವ ಯುವಕ ಯುವತಿಯರಿಗೆ ಈ ಇಡೀ ತಿಂಗಳಲ್ಲೇ ಅತ್ಯಂತ ಶುಭಪ್ರದ ಮತ್ತು ಅತ್ಯಂತ ಫಲಪ್ರದವಾದ ಅವಧಿಗಳಾಗಿವೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಗಣಿತ, ಸಾಂಖ್ಯಿಕ ಮತ್ತು ವಿಜ್ಞಾನದಂತಹ ಕಠಿಣ ವಿಶ್ಲೇಷಣಾತ್ಮಕ ವಿಷಯಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ದಿನಗಳಲ್ಲಿ ತಮ್ಮ ಅಧ್ಯಯನದ ಮೇಲೆ ಪೂರ್ಣವಾಗಿ ಗಮನಹರಿಸಬೇಕು. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಮೆದುಳಿನ ಜ್ಞಾನವನ್ನು ಹೀರಿಕೊಳ್ಳುವ ಕ್ಯಾಚಿಂಗ್ ಪವರ್ ಮತ್ತು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವು ಅತ್ಯಂತ ಸಕ್ರಿಯವಾಗಿರುತ್ತದೆ. ಈ ದಿನಗಳಲ್ಲಿ ಪಾಲಕರು ಸಹ ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಹತ್ತಿರದಿಂದ ಎಚ್ಚರಿಕೆಯಿಂದ ವಿಶ್ಲೇಷಿಸಬೇಕು. ಪ್ರಣಯ ಮತ್ತು ಪ್ರೇಮ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಈ ಸಮಯವು ನಿಮ್ಮ ಸಂಬಂಧಗಳನ್ನು ಆಳವಾಗಿ ಅರ್ಥೈಸಿಕೊಳ್ಳಲು ಮತ್ತು ಭಾವನಾತ್ಮಕವಾಗಿ ಮತ್ತಷ್ಟು ಹತ್ತಿರವಾಗಲು ಅನುಕೂಲವಾದ ಸಮಯವಾಗಿದೆ. ದಿನಗಳು ಅತ್ಯಂತ ಅನುಕೂಲವಾಗಿದ್ದು, ಪ್ರೇಮಿಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಈ ಅಮೂಲ್ಯವಾದ ದಿನಗಳನ್ನು ಕೇವಲ ಅನಗತ್ಯ ಹರಟೆ ಹೊಡೆಯುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ಬದಲಾಗಿ ಪರಸ್ಪರ ಮುಕ್ತ ಸಂವಹನದ ಮೂಲಕ ನಿಮ್ಮ ಸಂಬಂಧಕ್ಕೆ ಭವಿಷ್ಯದಲ್ಲಿ ಮದುವೆಯಾಗಲು ಒಂದು ಭದ್ರವಾದ ಬುನಾದಿಯನ್ನು ನಿರ್ಮಿಸಲು ಶ್ರಮಿಸಿ. ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಹೂಡಿಕೆ ಮಾಡುವ ಅಭ್ಯಾಸವಿರುವವರಿಗೆ ಮೇ 29 ಮತ್ತು ಮೇ 30ರ ದಿನಗಳು ಅತ್ಯಂತ ಸಕಾರಾತ್ಮಕ ಮತ್ತು ಅನಿರೀಕ್ಷಿತ ಪ್ರಯೋಜನಕಾರಿ ಆರ್ಥಿಕ ಫಲಿತಾಂಶಗಳನ್ನು ನೀಡಲಿವೆ. ಆದರೆ ಇದರ ಬೆನ್ನಲ್ಲೇ ಬರುವ ಮೇ 31ರ ದಿನವು ಈ ಇಡೀ ತಿಂಗಳಲ್ಲೇ ಅತ್ಯಂತ ಸೂಕ್ಷ್ಮ ಹಾಗೂ ಅಪಾಯಕಾರಿ ದಿನವಾಗಿದ್ದು, ನಿಮ್ಮ ಕಡೆಯಿಂದ ಗರಿಷ್ಠ ಮಟ್ಟದ ಎಚ್ಚರಿಕೆಯ ಅಗತ್ಯವಿರುತ್ತದೆ. ಏಕೆಂದರೆ ಈ ದಿನದಂದು ಈ ಹಿಂದೆ ಸಂಭವಿಸಿದ್ದ ಮೇ 12ರ ಕಠಿಣ ಗ್ರಹಗಳ ಸ್ಥಾನಗಳು ಮತ್ತು ದೋಷಗಳು ಮತ್ತೊಮ್ಮೆ ಅದೇ ತರಹ ಪುನರಾವರ್ತನೆಯಾಗಲಿವೆ. ನಿಮ್ಮ ಜಾತಕದ 6ನೇ ಮನೆ ಅಂದರೆ ಶತ್ರು, ರೋಗ, 8ನೇ ಮನೆ ಅಂದರೆ ಆಯುಷು, ಸಂಕಟ ಮತ್ತು 12ನೇ ಮನೆಯ ವ್ಯಯ, ನಷ್ಟದ ನಕಾರಾತ್ಮಕ ಶಕ್ತಿಗಳು ಈ ದಿನದಂದು ನಿಮ್ಮ ಮೇಲೆ ಸಂಪೂರ್ಣವಾಗಿ ಪ್ರಬಲವಾಗಿರುತ್ತವೆ. ಈ ಕಠಿಣ ದಿನದಂದು ನಿಮ್ಮ ದೈಹಿಕ ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗೆಡುವ ಸಾಧ್ಯತೆಯಿದೆ. ನಿಮ್ಮ ಹಳೆಯ ಪ್ರತಿಸ್ಪರ್ಧಿಗಳು ಅಥವಾ ಗುಪ್ತಶತ್ರುಗಳು ನಿಮ್ಮ ವಿರುದ್ಧ ಹೊಸ ಸವಾಲನ್ನು ಒಡ್ಡಿ ತೊಂದರೆ ಕೊಡಬಹುದು. ಅಥವಾ ನೀವು ಹಿಂದೆ ಮಾಡಿದ ಯಾವುದೋ ಹಳೆಯ ಸಾಲಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಕಾನೂನು ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು. ಈ ದಿನ ನ್ಯಾಯಾಲಯದ ಪ್ರಕರಣಗಳು, ಪೊಲೀಸ್ ಸ್ಟೇಷನ್ ವಿಷಯಗಳು ಅಥವಾ ಯಾವುದೇ ಕಾನೂನು ವಿವಾದಗಳಿಂದ ಸಾಧ್ಯವಾದಷ್ಟು ದೂರವಿರಿ. ಒಂದು ವೇಳೆ ಈ ದಿನ ನಿಮಗೆ ಕೋರ್ಟಿನಲ್ಲಿ ಕಾನೂನು ವಿಚಾರಣೆಯಿದ್ದರೆ ಅದನ್ನು ಮುಂಚಿತವಾಗಿಯೇ ಬೇರೆ ದಿನಕ್ಕೆ ಮುಂದೂಡಲು ನಿಮ್ಮ ವಕೀಲರ ಮೂಲಕ ಪ್ರಯತ್ನಿಸಿ. ಯಾವುದೇ ಹೊಸ ಆಸ್ತಿ ಅಥವಾ ಸಿವಿಲ್ ವಿಷಯಗಳ ಕುರಿತು ಚರ್ಚಿಸಲು ವಕೀಲರನ್ನು ಭೇಟಿಯಾಗುವುದನ್ನು ಈ ದಿನದ ಮಟ್ಟಿಗೆ ತಪ್ಪಿಸಿ. ಈ ಸೂಕ್ಷ್ಮ ದಿನದಂದು ಸಾರ್ವಜನಿಕವಾಗಿ ಯಾರೊಂದಿಗಾದರೂ ವಿವಾದಕ್ಕೆ ಅಥವಾ ಗಲಾಟೆಗೆ ಇಳಿಯುವುದು ಸಮಾಜದಲ್ಲಿ ನಿಮ್ಮ ನೈತಿಕತೆಯನ್ನು ಮತ್ತು ಇಷ್ಟು ದಿನ ಗಳಿಸಿದ ಒಳ್ಳೆಯ ಹೆಸರನ್ನು ಸಂಪೂರ್ಣವಾಗಿ ಹಾಳು ಮಾಡುವ ಸಾಧ್ಯತೆಯಿದೆ.
ಆದ್ದರಿಂದ ರಸ್ತೆಯಲ್ಲಾಗಲಿ ಅಥವಾ ಕಚೇರಿಯಲ್ಲಾಗಲಿ ಯಾರಾದರೂ ಕಾರಣವಿಲ್ಲದೆ ನಿಮ್ಮೊಂದಿಗೆ ವಾದಕ್ಕೆ ಬಂದರೆ ಅಹಂಕಾರ ಪ್ರದರ್ಶಿಸದೆ ಸಂಪೂರ್ಣವಾಗಿ ಶಾಂತವಾಗಿರಿ ಮತ್ತು ತಕ್ಷಣವೇ ಆ ಸ್ಥಳದಿಂದ ಮೌನವಾಗಿ ಹೊರಟುಬಿಡಿ. ಈ ದಿನದಂದು ನಿಮ್ಮ ಆವೇಶದ ಪ್ರತಿಕ್ರಿಯೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮತ್ತು ಸಂಪೂರ್ಣ ಮೌನವಾಗಿರುವುದು ನಿಮ್ಮ ಪಾಲಿನ ಅತಿದೊಡ್ಡ ರಕ್ಷಣಾ ಗುರಾಣಿ ಎಂದು ಸಾಬೀತುಪಡಿಸುತ್ತದೆ. 12ನೇ ಮನೆಯಲ್ಲಿ ಸಾಗುತ್ತಿರುವ ನಿಮ್ಮ ರಾಶ್ಯಾಧಿಪತಿ ಬುಧನ ಪ್ರಭಾವವು ನಿಮ್ಮ ಶ್ವಾಸಕೋಶದ ವ್ಯವಸ್ಥೆ, ಹೃದಯದ ಬಡಿತ ಮತ್ತು ರಕ್ತದೊತ್ತಡದ ಏರುಪೇರಿನ ಮೇಲೆ ನೇರ ಪರಿಣಾಮ ಬೀರಬಹುದು. ಆದ್ದರಿಂದ ಮೇ 31ರಂದು ಅತ್ಯಂತ ತಂಪಾದ ಐಸ್ ಕ್ರೀಂ, ಕೋಲ್ಡ್ ಡ್ರಿಂಕ್ಸ್ ಪಾನೀಯಗಳು ಮತ್ತು ಫ್ರಿಜ್ನಲ್ಲಿಟ್ಟ ತಣ್ಣನೆಯ ಆಹಾರವನ್ನು ಸೇವಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈ ದಿನದಂದು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ನೀವು ಮಾಡುವ ಯಾವುದೇ ಒಂದು ಸಣ್ಣ ನಿರ್ಲಕ್ಷ್ಯವು ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಗೆ ಸೇರಿಸುವಂತೆ ಮಾಡಬಹುದು. ಹುಷಾರು! ಆದರೂ ಈ ಸಂಪೂರ್ಣ ಮೇ ತಿಂಗಳ ಅವಧಿಯ ಒಟ್ಟಾರೆ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ಸೂಕ್ಷ್ಮವಾಗಿ ನೋಡಿದರೆ ಪ್ರೇಮ ಸಂಬಂಧಗಳು, ವೈವಾಹಿಕ ಜೀವನ ಮತ್ತು ಉನ್ನತ ಶಿಕ್ಷಣದ ವಿಷಯದಲ್ಲಿ ನಿಮಗೆ ಅತ್ಯಂತ ಅನುಕೂಲ ಹಾಗೂ ಆಶಾದಾಯಕ ಫಲಿತಾಂಶಗಳನ್ನೇ ತೋರಿಸುತ್ತಿದೆ. ನಿಮ್ಮ ಮೊದಲ ಮನೆಯಾದ ಲಗ್ನ ಸ್ಥಾನದಲ್ಲಿ ಬಲವಾಗಿ ಇರಿಸಲ್ಪಟ್ಟಿರುವ ದೇವಗುರು ಬೃಹಸ್ಪತಿಯು ನಿಮ್ಮ 7ನೇ ಮನೆಯಾದ ಕಳತ್ರ ಸ್ಥಾನದ ಮೇಲೆ, ಅಂದರೆ ಮದುವೆ ಮತ್ತು ಪಾಲುದಾರಿಕೆ ವ್ಯವಹಾರ, ತನ್ನ ಪೂರ್ಣ ಹಾಗೂ ಅತ್ಯಂತ ಶುಭವಾದ 7ನೇ ದೃಷ್ಟಿಯನ್ನು ನಿರಂತರವಾಗಿ ಬೀರುತ್ತಿದ್ದಾನೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಗುರುವಿನ ಈ ದೈವೀಯ ದೃಷ್ಟಿಯನ್ನು ಸಂಪೂರ್ಣವಾಗಿ ಅಮೃತಕ್ಕೆ ಸಮನಾದ ದೃಷ್ಟಿ ಎಂದು ಕರೆಸಲಾಗುತ್ತದೆ. ಗುರುವಿನ ಈ ಶುಭ ಅಂಶದ ಪ್ರಭಾವವು ನಿಮ್ಮ ವೈವಾಹಿಕ ಜೀವನದಲ್ಲಿ ಹಿಂದಿನ ದಿನಗಳಲ್ಲಿದ್ದ ಎಲ್ಲಾ ತರಹದ ಉದ್ವಿಗ್ನತೆಗಳು, ಗಂಡ-ಹೆಂಡತಿಯ ನಡುವಿನ ದೂರ ಮತ್ತು ಪರಸ್ಪರ ಸಂವಹನದ ಕೊರತೆಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತಿದೆ. ನಿಮ್ಮ ಮನೆಯಲ್ಲಿ ಸದ್ಯದಲ್ಲೇ ಮದುವೆ ಅಥವಾ ಯಾವುದೇ ಶುಭ ಮತ್ತು ಧಾರ್ಮಿಕ ಆಚರಣೆಗಳನ್ನು ಸಡಗರಿಂದ ನಡೆಸಲಾಗುವುದು ಮತ್ತು ನಿಮ್ಮ ಆಪ್ತ ಸಂಗಾತಿಯೊಂದಿಗೆ ಸುಂದರ ತೀರ್ಥಯಾತ್ರೆಗೆ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗುವ ಬಲವಾದ ಸಾಧ್ಯತೆಗಳು ನಿಚ್ಚಳವಾಗಿವೆ. ಮೇ 14ರ ನಂತರ ಭೌತಿಕ ಸುಖದ ಒಡೆಯನಾದ ಶುಕ್ರನ ಲಗ್ನ ಪ್ರವೇಶವು ನಿಮ್ಮ ವೈಯಕ್ತಿಕ ಪ್ರೇಮ ಸಂಬಂಧಗಳಿಗೆ ಹೊಸ ಮಾಧುರ್ಯ ಮತ್ತು ದೈಹಿಕ ಆಕರ್ಷಣೆಯನ್ನು ತಂದುಕೊಟ್ಟಿದೆ. ಇಂದಿಗೂ ಒಂಟಿಯಾಗಿರುವ ಸಿಂಗಲ್ಸ್ ಮಿಥುನರಾಶಿಯವರಿಗೆ ಅತ್ಯಂತ ಆಕರ್ಷಕವಾದ ಮತ್ತು ಅವರ ಬೌದ್ಧಿಕ ಆಲೋಚನೆಗಳಿಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುವ ಯೋಗ್ಯ ಸಂಗಾತಿಯಿಂದ ವಿವಾಹದ ಪ್ರಸ್ತಾಪಗಳು ಹುಡುಕಿಕೊಂಡು ಬರಬಹುದು. ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿರುವ ಹಿರಿಯರ ಮತ್ತು ಕುಟುಂಬದ ಒಪ್ಪಿಗೆಯನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ. ಆದರೆ ಇದರ ನಡುವೆಯೂ ನಿಮ್ಮ 9ನೇ ಮನೆಯಲ್ಲಿ ಕುಳಿತಿರುವ ನೆರಳು ಗ್ರಹ ರಾಹು ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಅಥವಾ ಅವರೊಂದಿಗೆ ವೈಚಾರಿಕ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಮತ್ತು ಅನಗತ್ಯ ತಪ್ಪುಗ್ರಹಿಕೆಗಳನ್ನು ಉಂಟುಮಾಡಬಹುದು ಎಂಬುದನ್ನು ನೀವು ಮರೆಯಬಾರದು. ಮುಂಬರುವ ಡಿಸೆಂಬರ್ ತಿಂಗಳವರೆಗೂ ಯಾವುದೇ ಒಂದು ಸಣ್ಣ ಸೌಮ್ಯ ಕಾರಣಕ್ಕಾಗಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಮಧುರ ಸಂಬಂಧವು ಹದಗೆಡದಂತೆ ಮತ್ತು ಕಮ್ಯುನಿಕೇಷನ್ ಗ್ಯಾಪ್, ಅಂದರೆ ಸಂವಹನದ ಕೊರತೆಯು ನಿಮ್ಮ ಮತ್ತು ಅವರ ನಡುವೆ ಯಾವುದೇ ಆಳದ ಕಂದಕವನ್ನು ಸೃಷ್ಟಿಸದಂತೆ ನೀವು ವಿಶೇಷವಾಗಿ ಕಾಳಜಿ ವಹಿಸಬೇಕು ಮತ್ತು ಅವರನ್ನು ಗೌರವಿಸಬೇಕು. 12ನೇ ಮನೆಯಲ್ಲಿರುವ ಗ್ರಹಗಳ ರಾಜ ಸೂರ್ಯನ ಪ್ರಭಾವದಿಂದಾಗಿ ನೀವು ವ್ಯಾಪಾರದ ನಿಮಿತ್ತ ದೀರ್ಘ ದೂರದ ಪ್ರಯಾಣವನ್ನು ಕೈಗೊಳ್ಳಬೇಕಾಗಬಹುದು. ಆದರೂ ಈ ಪ್ರಯಾಣ ಪ್ರಾಥಮಿಕವಾಗಿ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಹೊಸ ಬಿಸಿನೆಸ್ ಉದ್ದೇಶಗಳಿಗೆ ಸಂಬಂಧಿಸಿದ್ದು ನಿರೀಕ್ಷಿತಕ್ಕಿಂತ ಹೆಚ್ಚು ತೃಪ್ತಿಕರ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ನೀಡಲಿದೆ. ಸೂರ್ಯನು ಲಗ್ನದ ಮೇಲೆ ತನ್ನ ನೇರ ದೃಷ್ಟಿಯನ್ನು ಬೀರುತ್ತಿರುವುದರಿಂದ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪಮಟ್ಟಿಗೆ ಸರ್ವಾಧಿಕಾರ ಧೋರಣೆ ಅಥವಾ ಆಕ್ರಮಣಿಕ ಉದ್ವೇಗದ ಪ್ರವೃತ್ತಿ ತಾನಾಗಿಯೇ ಉಂಟಾಗಬಹುದು. ನಿಮ್ಮೊಳಗಿನ ಈ ಅನಗತ್ಯ ಅಹಂಕಾರ ಮತ್ತು ಕೋಪವು ನಿಮ್ಮ ಸುಂದರ ಸಂಬಂಧಗಳಲ್ಲಿ ಹಸ್ತಕ್ಷೇಪ ಮಾಡದಂತೆ ಕಡ್ಡಾಯವಾಗಿ ತಪ್ಪಿಸಿ. ಇಲ್ಲವಿದ್ದರೆ ನಿಮ್ಮದೇ ಆದ ತಪ್ಪು ನಡವಳಿಕೆ ಮತ್ತು ದುರಾಹಂಕಾರದ ಮಾತುಗಳು ಕೈಗೆ ಬಂದ ಒಳ್ಳೆಯ ವಿಷಯಗಳನ್ನು ಕೆಡಿಸಬಹುದು. ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ಶಾಂತಿ ಮತ್ತು ಶಕ್ತಿಯ ಸಮತೋಲನಕ್ಕೆ ಅತ್ಯಂತ ಸರಳ ಪರಿಹಾರವೆಂದರೆ ಪ್ರತಿದಿನ ಮುಂಜಾನೆ, ವಿಶೇಷವಾಗಿ ಭಾನುವಾರದ ಪವಿತ್ರ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ಶುದ್ಧ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅರ್ಘ್ಯ, ಅಂದರೆ ನೀರನ್ನು ಅರ್ಪಿಸಿ. ಈ ಸರಳ ಆಚರಣೆಯು 12ನೇ ಮನೆಯಲ್ಲಿರುವ ಸೂರ್ಯನ ಉಗ್ರಶಕ್ತಿಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಶಾಂತಗೊಳಿಸುತ್ತದೆ. ಇದರಿಂದ ಅನಗತ್ಯ ನ್ಯಾಯಾಲಯದ ಕೇಸುಗಳು ಮತ್ತು ನಷ್ಟದ ಆಸ್ಪತ್ರೆ ಭೇಟಿಗಳನ್ನು ನೀವು ಸುಲಭವಾಗಿ ತಪ್ಪಿಸಬಹುದು. 2ನೇ ಮತ್ತು ಅತ್ಯಂತ ಪ್ರಮುಖವಾದ ಪ್ರಾಯೋಗಿಕ ಪರಿಹಾರವೆಂದರೆ ನಿಮ್ಮ ದೈನಂದಿನ ಮನಸ್ಥಿತಿ ಮತ್ತು ನಿಮ್ಮ ಕರ್ತವ್ಯದ ಕ್ರಿಯೆಗಳಿಗೆ ನೇರವಾಗಿ ಸಂಬಂಧಿಸಿದೆ.
ನಿಮ್ಮ 10ನೇ ಮನೆಯಲ್ಲಿರುವ ಶನಿದೇವನ ಶಕ್ತಿಯನ್ನು ಶಾಂತ ಮತ್ತು ಸಮತೋಲನದಲ್ಲಿಡಬೇಕಾದರೆ ನೀವು ನಿಮ್ಮ ಮೂಲ ಪ್ರಾಮಾಣಿಕ ಸ್ವಭಾವಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರಬೇಕು. ಯಾವುದೇ ರೀತಿಯ ಸುಳ್ಳು, ವಂಚನೆಯ ಹಾದಿ ಅಥವಾ ವೃತ್ತಿಜೀವನದಲ್ಲಿ ಅಡ್ಡದಾರಿಗಳನ್ನು ಹಿಡಿಯುವುದು ಶನಿಯ ಕೋಪವನ್ನು ಕೆರಳಿಸುತ್ತದೆ. ಇದರ ಜೊತೆಗೆ ಮತ್ತೊಂದು ಖಚಿತ ಪರಿಹಾರವೆಂದರೆ ಪ್ರತಿ ಶನಿವಾರದ ದಿನದಂದು ಬಿಳಿ ಕಾಗದದ ಸಣ್ಣ ಸಣ್ಣ ತುಕುಡುಗಳನ್ನು ಕತ್ತರಿಸಿ ಅವುಗಳ ಮೇಲೆ ಕೆಂಪು ಶಾಹಿಯಿಂದ ಪದೇ ಪದೇ ರಾಮ್ ರಾಮ್ ಎಂದು ಭಕ್ತಿಯಿಂದ ಬರೆದು ಆ ಕಾಗದಗಳ ಮಧ್ಯದಲ್ಲಿ ಜೈ ಶ್ರೀರಾಮ್ ಎಂದು ಬರೆದು ಒಂದು ಸುಂದರವಾದ ಹಾರವನ್ನು ಸಿದ್ಧಪಡಿಸಿ. ಈ ಕಾಗದದ ಹಾರವನ್ನು ಶನಿವಾರದ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಸಂಪೂರ್ಣ ಭಕ್ತಿಯಿಂದ ಅರ್ಪಿಸಿ ಬನ್ನಿ. ಈ ಅದ್ಭುತ ಆಧ್ಯಾತ್ಮಿಕ ಪರಿಹಾರವು ನಿಮ್ಮ ದೈನಂದಿನ ಕೆಲಸದಲ್ಲಿ ಮತ್ತು ವ್ಯಾಪಾರದಲ್ಲಿ ಎದುರಾಗುವ ಯಾವುದೇ ರೀತಿಯ ಹಠಾತ್ ಅಡೆತಡೆಗಳು, ವಿಘ್ನಗಳು ಮತ್ತು ಶತ್ರುಗಳ ಕಾಟವನ್ನು ಸಂಪೂರ್ಣವಾಗಿ ನಾಶಮಾಡಿ ನಿಮ್ಮ ಬದುಕಿಗೆ ಶಾಶ್ವತ ಸ್ಥಿರತೆಯನ್ನು ಒದಗಿಸುತ್ತದೆ. ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ.